ಆನ್ಲೈನ್ ಔಷಧಿಗಳ ಮಾರಾಟವನ್ನು ಸ್ಥಗಿತಗೊಳಿಸಬೇಕೆನ್ನುವ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮೇ 20ರಂದು ನಡೆಯಲಿರುವ ಔಷಧಿ ವ್ಯಾಪಾರಸ್ಥರ ರಾಷ್ಟ್ರೀಯ ಮಟ್ಟದ ಪ್ರತಿಭಟನೆಯ ಭಾಗವಾಗಿ ಕೊಡಗು ಜಿಲ್ಲಾ ವ್ಯಾಪ್ತಿಯ ಎಲ್ಲ ಔಷಧಿ ಅಂಗಡಿಗಳು ಅಂದು ಮುಚ್ಚಲ್ಪಡಲಿವೆ. ಸುದ್ದಿಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಔಷಧಿ ವ್ಯಾಪಾರಸ್ಥರ ಸಂಘಟನೆಯ ಅಧ್ಯಕ್ಷರು, ರಾಜ್ಯ ಸಂಘಟನೆಯ ಕಾರ್ಯದರ್ಶಿ ಹಾಗೂ ರಾಷ್ಟ್ರೀಯ ಸಂಘಟನೆಯ ಸಂಘಟನಾ ಕಾರ್ಯದರ್ಶಿಗಳಾದ ಎ.ಕೆ. ಜೀವನ್ ಪ್ರತಿಭಟನೆಯ ಕುರಿತು ಮಾಹಿತಿಯನ್ನು ನೀಡಿದರು. ರಾಷ್ಟ್ರವ್ಯಾಪಿ 12.50 ಲಕ್ಷ ಔಷಧಿ ವ್ಯಾಪಾರಸ್ಥರಿದ್ದಾರಾದರೆ ರಾಜ್ಯದಲ್ಲಿ 26,000 ಹಾಗೂ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ 200 ಔಷಧ ವ್ಯಾಪಾರಸ್ಥರಿದ್ದಾರೆ. ಇವರೆಲ್ಲರೂ ತಮ್ಮ ಔಷಧಿ ಅಂಗಡಿಗಳನ್ನು ಒಂದು ದಿನದ ಮಟ್ಟಿಗೆ ಮುಚ್ಚಿ ಪ್ರತಿಭಟನೆ ನಡೆಸಲಿದ್ದಾರೆಂದು ತಿಳಿಸಿದರು. ಪ್ರತಿಭಟನೆಯ ಸಂದರ್ಭ ಸಾರ್ವಜನಿಕರಿಗೆ ಯಾವುದೇ ಅನಾನುಕೂಲತೆ ಉಂಟಾಗಬಾರದೆನ್ನುವ ಉದ್ದೇಶದಿಂದ ಆಸ್ಪತ್ರೆಗಳಲ್ಲಿ ಇರುವ ಔಷಧಿ ಅಂಗಡಿಗಳನ್ನು ತೆರೆದಿಡಲು ಅವಕಾಶ ನೀಡಲಾಗಿದೆ ಎಂದು ಜೀವನ್ ಮಾಹಿತಿಯನ್ನು ನೀಡಿದರು. ಕೊರೋನಾ ಮಹಾಮಾರಿ ರಾಷ್ಟ್ರಮಟ್ಟದಲ್ಲಿ ಕಾಣಿಸಿಕೊಂಡು ಆತಂಕವನ್ನು ಸೃಷ್ಟಿಸಿರುವ ಹಂತದಲ್ಲಿ ಕೇಂದ್ರ ಸರ್ಕಾರ ಆನ್ಲೈನ್ನಲ್ಲಿ ಔಷಧಿ ವ್ಯಾಪಾರಕ್ಕೆ ಅವಕಾಶವನ್ನು ಒದಗಿಸಿತು. ಅದನ್ನೇ ಆಧಾರವಾಗಿಟ್ಟುಕೊಂಡು ಇಂದಿಗೂ ಆನ್ಲೈನ್ನಲ್ಲಿ ಔಷಧಿ ವ್ಯಾಪಾರ ನಡೆಸಲಾಗ್ತಾ ಇದೆ. ಆದರೆ ಇಂತಹ ವ್ಯಾಪಾರ ಯಾವತ್ತೂ ಗ್ರಾಹಕರ ಹಿತಕ್ಕೆ ವಿರುದ್ಧವಾಗಿದೆ. ಆನ್ಲೈನ್ ಮೂಲಕ ಔಷಧಿ ಖರೀದಿಸಿದ ಗ್ರಾಹಕರು ಯಾವುದೇ ಸಮಸ್ಯೆಗಳಿಗೆ ಒಳಗಾದಲ್ಲಿ ದೂರು ನೀಡಲು ಸಾಧ್ಯವಾಗಲಾರದೆಂದು ತಿಳಿಸಿದವರು ತಕ್ಷಣವೇ ಆನ್ಲೈನ್ ಔಷಧಿ ವ್ಯಾಪಾರಕ್ಕೆ ನೀಡಿರುವ ಆದೇಶವನ್ನು ಹಿಂಪಡೆಯುವಂತೆ ಒತ್ತಾಯಿಸಿದರು. ಆಲ್ ಇಂಡಿಯಾ ಕೆಮಿಸ್ಟ್ ಅಂಡ್ ಸ್ಟ್ರೈಕ್ ಮಾಡಿದ್ವಿ. ಥ್ರೂಔಟ್ ಇಂಡಿಯಾ 12.5 ಲಕ್ಷ ಮೆಂಬರ್ಸ್ ನಮ್ಮ ಆಲ್ ಇಂಡಿಯಾ ಅಸೋಸಿಯೇಷನ್ ಇದ್ದಾರೆ. ಅವರಷ್ಟು ಜನರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ 26,000 ಜನ ಮೆಂಬರ್ಸ್ಗಳು ನಾವು ಏನು ನಮ್ಮ ಕರ್ನಾಟಕ ಕೆಮಿಸ್ಟ್ ಅಂಡ್ ಅಸೋಸಿಯೇಷನ್ ಇದೆ ಅದು ಕೂಡ ಈ ಬಂದ್ಗೆ ಭಾಗವಹಿಸ್ತಾ ಇದೆ. ಅದರಲ್ಲಿರುವಂತಹ ಎಲ್ಲ ಮೆಂಬರ್ಸ್ಗಳು ನಾವು ಅದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅದೇ ರೀತಿ ಕೊಡಗಿನಲ್ಲಿ ಈಗ 200 ಮೆಂಬರ್ಸ್ ನಾವಿದ್ದೀವಿ. ಕೊಡಗಿನ 200 ಮೆಂಬರ್ಸ್ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ವಿ. ನಾವು ಈ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಹಾಸ್ಪಿಟಲ್ ಒಳಗಿನಲ್ಲಿ ಇರುವಂತಹ ಮೆಡಿಕಲ್ ಸ್ಟೋರ್ನ ನಾವು ಓಪನ್ ಇಟ್ಟಿರ್ತೀವಿ. ನಾವು ಅಸೋಸಿಯೇಷನ್ ಹೇಳಿ ಅದನ್ನು ಮಾಡ್ತೀವಿ. ನಾವು ಎಲ್ಲೂ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಇದು ನಮ್ಮ ಬಂದಿನ ಮುಖ್ಯ ಒಂದು ಬೇಡಿಕೆ ಏನಂದ್ರೆ ನಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಆನ್ಲೈನ್ ಎಲ್ಲ ಐಟಮ್ಸ್ ಬರ್ತಾ ಇದೆ. ನಮ್ಮ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ಪ್ರಕಾರ ಆನ್ಲೈನ್ ನಲ್ಲಿ ಔಷಧಿ ಮಾರಾಟ ಮಾಡಲಿಕ್ಕಾಗಲ್ಲ. ಯಾಕೆಂತಂದ್ರೆ ಏನೇ ಇದ್ರೂ ಒಬ್ರು ಫಾರ್ಮಸಿಸ್ಟ್ ಇರಬೇಕು, ಪ್ರಿಸ್ಕ್ರಿಪ್ಷನ್ ನೋಡಬೇಕು, ಅದನ್ನ ಕೊಟ್ಟು ಕಳಿಸುವಂಥದ್ದು. ಈ ಕೋವಿಡ್ ಟೈಮಲ್ಲಿ ಏನು ಮಾಡಿದ್ರು ಅಂತಂದ್ರೆ ಆ ಕೋವಿಡ್ ಟೈಮಲ್ಲಿ ಈ ಎಲ್ಲ ಐಟಮ್ಗಳು ಸರಿಯಾಗಿ ಬರ್ತಾ ಇರಲಿಲ್ಲ, ಟ್ರಾನ್ಸ್ಪೋರ್ಟ್ಸ್ಗಳು ಪ್ರಾಬ್ಲಮ್ ಇತ್ತು. ಆ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಲೆಟರ್ನ ಇಶ್ಯೂ ಮಾಡ್ತಾರೆ. ಆ ಲೆಟರ್ ನಿಮ್ಗೆ ಆನ್ಲೈನಲ್ಲಿ ಸಪ್ಲೈ ಮಾಡಲಿಕ್ಕೋಸ್ಕರ ಕೊಡ್ತಾರೆ. ಆ ಕೋವಿಡ್ ಟೈಮಲ್ಲಿ ಕೊಟ್ಟಾರೆ. ಆ ಪರ್ಟಿಕ್ಯುಲರ್ ಆ ಲೆಟರ್ಸ್ಗಳು ಏನಿದೆ ಅದ್ರ ಮೇಲೆ ಇವತ್ತು ಎಲ್ಲ ಆನ್ಲೈನ್ ಅವರು ಎಂಟೈರ್ ಇಂಡಿಯಾ ಐಟಮ್ಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಹೋಟೆಲ್ ಎಲ್ಲೋ ಸಪ್ಲೈ ಎಲ್ಲೋ ಆಗಿ ರೂಲ್ಸ್ ಪ್ರಕಾರ ಡಿಫಾರ್ಮ್ ಇದ್ದವರು ಅವ್ರ ಪ್ರೆಸೆನ್ಸಲ್ಲಿ ಡಿಸ್ಪೆನ್ಸ್ ಆಗಲೇಬೇಕು. ಆನ್ಲೈನಲ್ಲಿ ನೀವು ಪ್ರಿಸ್ಕ್ರಿಪ್ಷನ್ ಸ್ಕ್ಯಾನ್ ಮಾಡಿ ಕಳಿಸಿದ್ರೆ ನಿಮಗೆ ಬರ್ತದೆ. ಸ್ಟೂಡೆಂಟ್ಸ್ ಅವರೆಲ್ಲ ಮಿಸ್ಯೂಸ್ ಮಾಡ್ತಾರೆ, ಆರಾಮ್ಸೆ ಮಿಸ್ಯೂಸ್ ಮಾಡ್ತಾರೆ. ಇದನ್ನೆಲ್ಲ ಭಾರಿ ಡೇಂಜರಸ್ ಸಿಚುವೇಶನ್ ಫ್ಯೂಚರಲ್ಲಿ ಸರ್. ಇದು ಜನೌಷಧಿ ನಿಮ್ಮ ಮಾರ್ಕೆಟಲ್ಲಿ ಅವ್ರು ನಮಗೆ ಟಚಲ್ಲಿ ಇರ್ತಾರೆ. ಬಟ್ ಅವರಿಗೆ ಯಾರಿದ್ದಾರೆ ಗೊತ್ತಿಲ್ಲ. ಅವರಿಗೆ ಕಂಪ್ನಿ ಡೈರೆಕ್ಟ್ ಕೊಡುತ್ತಾ ಅಥವಾ ಅವರು ಬೇರೆ ಪ್ಯಾರಲಲ್ ಸ್ಕೂಲಿಯರ್ಸ್ ಆಗಿ ತಗೋತಾರ? ಎಷ್ಟು ಡಿಸ್ಕೌಂಟ್ ಮಾಡಬೇಕು ಅಂದ್ರೆ ಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಔಷಧಿ ವ್ಯಾಪಾರಸ್ಥರ ಸಂಘದ ಉಪಾಧ್ಯಕ್ಷ ಅಂಬೇಕಲ್ಲು ವಿನೋದ್, ಕಾರ್ಯದರ್ಶಿ ಡಿಐ ಪುರುಷೋತ್ತಮ್, ಜಂಟಿ ಕಾರ್ಯದರ್ಶಿ ಕೆ ವಸಂತಕುಮಾರ್, ಖಜಾಂಚಿ ಪ್ರಸಾದ್ ಗೌಡ, ಆಡಳಿತ ಮಂಡಳಿ ಸದಸ್ಯ ತಿಲಕ್ ಪಾಲ್ಗೊಂಡಿದ್ದರು.